ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯುದ್ಧ ಅಂದರೆ ಸರ್ವನಾಶ. ಅಲ್ಲಿ ಗೆಲುವು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸಿದ್ರೂ ಕೂಡ ಅದರ ಹಿಂದೆ ಸಾಕಷ್ಟು ನೋವುಗಳು, ದುಃಖಗಳು, ನಷ್ಟಗಳು ಇರುತ್ತವೆ. ಈಗ ಮಹಾಭಾರತದ ಯುದ್ಧ ಆಯಿತು, ಪಾಂಡವರು ಗೆದ್ದರು. ಆದರೆ ಆ ಗೆಲುವಿಗಾಗಿ ಅವರು ಕಳ್ಕೊಂಡಿದ್ದೆಷ್ಟು, ಆಮೇಲೆ ಗೆದ್ದು ಅವರು ಆಳಿದ್ದು ಯಾರನ್ನ? ಬಂಧು ಮಿತ್ರರಿಲ್ಲದ, ಯುವಕರ ಸಂಖ್ಯೆ ಕಡಿಮೆಯಾದ, ಮಕ್ಕಳನ್ನ, ಗಂಡಂದಿರನ್ನ, ಅಪ್ಪಂದಿರನ್ನ ಕಳ್ಕೊಂಡು ಅನಾಥರಾಗಿ ಕಣ್ಣೀರಿಡ್ತಾ ಇದ್ದ ದುಃಖ ತಪ್ತ ಜನರನ್ನ ಆಳೋದ್ರಲ್ಲಿ ಅವರಿಗದಿನ್ನೇನು ಖುಷಿ ಸಿಕ್ಕಿರಬಹುದು? ಇದೆಲ್ಲ ನಮಗೆ ಗೊತ್ತಿದೆ. ಆದರೆ ದ್ವೇಷ, ಸ್ವಾರ್ಥ, ಜಗಳ ಇದ್ಯಾವುದನ್ನು ನಾವು ಬಿಡೋದಿಲ್ಲ. ಇನ್ನು ಈಗ ಇಸ್ರೇಲ್ ಇರಾನ್ ಯುದ್ಧವನ್ನೇ ನೋಡಿ. ಅಲ್ಲಿ ಯುದ್ಧ ಮಾಡ್ತಾ ಇರೋದು ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ. ಆದರೆ ನಷ್ಟವನ್ನ ಅನುಭವಿಸಬೇಕಾಗ್ತಾ ಇರೋದು ಇಡೀ ಜಗತ್ತು, ಅದರಲ್ಲೂ ಅರಬ್ನೆಲ್ಲ. ಹಾಗಾದ್ರೆ ಈ ಯುದ್ಧದ ಹಿಂದಿನ ನಿಜವಾದ ಕಾರಣ ಏನು? ಇರಾನ್ನ ಪರಿಸ್ಥಿತಿ ಏನಾಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಮಧ್ಯ ಏಷ್ಯಾದಲ್ಲಿ ಯುದ್ಧ. ಇರಾನ್ ಜೊತೆ ಅಮೆರಿಕ ಹಾಗೂ ಇಸ್ರೇಲುಗಳು ಯಾವತ್ತಾದರೂ ಇಂಥದ್ದೊಂದು ಯುದ್ಧವನ್ನ ಮಾಡೇ ಮಾಡುತ್ತವೆ ಅನ್ನೋದು ಊಹೆಗೆ ನಿಲುಕದ ವಿಷಯ ಏನಾಗಿರಲಿಲ್ಲ. ಮಧ್ಯ ಏಷ್ಯಾ ಅನ್ನೋದು ತೈಲ ನಿಕ್ಷೇಪಗಳಿಂದ ತುಂಬಿ ತುಳುಕ್ತಾ ಇರೋ ಭೂಪ್ರದೇಶ. ಆದರೆ ಅಲ್ಲಿ ಅತ್ಯಂತ ಶ್ರೀಮಂತ ವರ್ಗದ ದೇಶಗಳಿವೆ, ಹಾಗೆ ಅತಿ ಬಡತನದಲ್ಲಿನ ದೇಶಗಳೂ ಇವೆ. ಸೌದಿ ಅರೇಬಿಯಾ, ಕತಾರ್, ಒಮನ್, UAE, ಬಹರೈನ್, ಕುವೈತ್ ಎಲ್ಲ ಕೂಡ ಶ್ರೀಮಂತಿಕೆಯಿಂದ ನಳನಳಿಸ್ತಾ ಇರೋ ದೇಶಗಳು. ಆದರೆ ಅಲ್ಲೇ ಪಕ್ಕದಲ್ಲಿ ಯಮನ್ ಇದೆ ನೋಡಿ, ಅಲ್ಲಿ ಕೂಡ ತೈಲ ಇದೆ. ಆದರೆ ಅಲ್ಲಿನ ಜನ ಹೊಟ್ಟೆಪಾಡಿಗಾಗಿ ವಲಸೆ ಹೋಗ್ತಾರೆ. ಯಾಕೆಂದ್ರೆ ಯಮನ್ ಸಂಘರ್ಷ ಪೀಡಿತನೇ ಅಲ್ಲ. ಸಿರಿಯಾದಲ್ಲಿ ಕೂಡ ತೈಲ ಇದೆ, ಆದರೆ ಅಲ್ಲಿ ಶ್ರೀಮಂತಿಕೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಸಂಘರ್ಷ ಇದೆ. ಇರಾಕ್ ಅಲ್ಲಿ ತೈಲ ಕಡಿಮೆ ಏನಿಲ್ಲ, ಅದು ಜಾಗತಿಕ ತೈಲ ನಿಕ್ಷೇಪದಲ್ಲಿ 4ನೇ ಸ್ಥಾನವನ್ನು ಹೊಂದಿದೆ. ಆದರೆ ಅಲ್ಲಿ ಕೂಡ ಶ್ರೀಮಂತಿಕೆ ಇಲ್ಲ. ಇನ್ನು ಇರಾನ್ ತಗೊಳ್ಳಿ, ರಾಜನ ಕಾಲದಲ್ಲಿ ಸಮೃದ್ಧವಾಗಿದ್ದ ಇರಾನ್ಗೆ ಈಗೇನಾಗಿದೆ ನೋಡಿ. ಇಸ್ಲಾಮಿಕ್ ರಿಪಬ್ಲಿಕ್ಗೆ ತನ್ನ ದೇಶವನ್ನ ಸಮೃದ್ಧವಾಗಿಟ್ಟುಕೊಳ್ಳುವ, ಶ್ರೀಮಂತಗೊಳಿಸುವ ಅವಕಾಶಗಳೇನು ಕಡಿಮೆ ಇರಲಿಲ್ಲ. ಆದರೆ ಅವರು ದ್ವೇಷಕ್ಕೆ ಕೊಟ್ಟ ಮಹತ್ವವನ್ನ ಅಭಿವೃದ್ಧಿಗೆ ಕೊಡಲಿಲ್ಲ. ಆಯುಧಗಳ ಬಗ್ಗೆ ಬೆಳೆಸ್ಕೊಂಡ ಆಸಕ್ತಿಯನ್ನ ಸ್ನೇಹದ ಕಡೆಗೆ, ವ್ಯಾಪಾರದ ಕಡೆಗೆ ತೋರಲಿಲ್ಲ. ಅರಬ್ ದೇಶಗಳನ್ನ ನೋಡಿ ಅವರು ಕಲೀಲಿಲ್ಲ. ಮತದ ಅಮಲಿಗಿಂತ ದೊಡ್ಡದಾಗಿ ಅವರಿಗೆ ಬೇರೇನೂ ಕಾಣಲೂ ಇಲ್ಲ. ಗೆಳೆಯರೆ, ಇರಾನ್ ಇಡೀ ಮಧ್ಯಪ್ರಾಚ್ಯವನ್ನ ಅಲ್ಲೋಲ ಕಲ್ಲೋಲ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತು. ಸುತ್ತ ಸುನ್ನಿ ದೇಶಗಳಿದ್ದು, ಹೀಗಾಗಿ ಶಿಯಾ ರಿಪಬ್ಲಿಕ್ ಅನ್ನು ಉಳಿಸ್ಕೊಳ್ಳೋದಕ್ಕೆ ಇರಾನ್ ಆಯುಧ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು ಅಂದ್ಕೊಳ್ತು. ಅಣ್ವಸ್ತ್ರ ಬೇಕು ಅಂತ ಬಯಸ್ತು. ಅಲ್ಲಿ ಬೇಕಿರೋದು ಆಯುಧ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಆರ್ಥಿಕ ಶಕ್ತಿ ಬೇಕು ಅನ್ನೋದನ್ನ ಅವರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಉದಯ ಆದ ಕೂಡಲೇ ಅವರು ಅಮೆರಿಕ ಜೊತೆ ದುಶ್ಮನಿಯನ್ನ ಕಟ್ಕೊಂಡ್ರು, ಸೋವಿಯತ್ ರಷ್ಯಾನ ನಂಬಿಕೊಂಡ್ರು. ಇಸ್ಲಾಮಿಕ್ ರಿಪಬ್ಲಿಕ್ ಆಡಳಿತ ಸ್ಥಾಪಿಸಿದ ಕೆಲವೇ ವರ್ಷಗಳಲ್ಲಿ ಇರಾಕ್ ಜೊತೆ ಯುದ್ಧ ಮಾಡಬೇಕಾಗ ಬಂತು. ಅಕ್ಕಪಕ್ಕದ ಸುನ್ನಿ ದೇಶಗಳು ಅಮೆರಿಕದ ಮಾತು ಕೇಳ್ಕೊಂಡು ಇರಾಕ್ನ ಬೆಂಬಲಕ್ಕೆ ನಿಂತು. ಇದು ಇರಾನ್ನ ಆಡಳಿತಕ್ಕೆ ಆತಂಕವನ್ನು ಮೂಡಿಸ್ತು. ಅವರು ತಮ್ಮ ಶಕ್ತಿಯನ್ನ ಬೆಳೆಸ್ಕೊಳ್ಳೋದು ಅಂದ್ರೆ ಅಕ್ಕಪಕ್ಕದ ದೇಶಗಳ ಶಕ್ತಿಯನ್ನ ಕಡಿಮೆ ಮಾಡೋದು ಅಂತ ಅಂದ್ಕೊಂಡ್ರು. ಯಾವ್ಯಾವ ದೇಶಗಳಲ್ಲಿ ಶಿಯಾ ಜನಸಂಖ್ಯೆ ಹೆಚ್ಚಿದೆಯೋ ಅಲ್ಲಿ ಸುನ್ನಿ ಆಡಳಿತಗಾರರ ವಿರುದ್ಧ ದಂಗೆಗಳನ್ನ ಶುರು ಮಾಡಿಸೋದಕ್ಕೆ ಹೊರಟರು. ಹೀಗಾಗಿ ಇರಾನಿನ ಪ್ರಾಕ್ಸಿಗಳು ಇಡೀ ಮಧ್ಯಪ್ರಾಚ್ಯದಲ್ಲಿ ಹುಟ್ಕೊಳ್ಳೋ ಹಾಗಾಯಿತು. ಯಾರನ್ನ ಬಿಟ್ಟರು ಹೇಳಿ ಅವರು? ಈಜಿಪ್ಟ್ನಿಂದ ಯಮನ್ನವರೆಗೆ ಎಲ್ಲ ಕಡೆಗಳಲ್ಲೂ ಇರಾನ್ ಕೈಯಾಡಿಸ್ತಾ ಬಂತು. ಅರಬ್ ಸ್ಪ್ರಿಂಗ್ನ ಹಿಂದೆ ಇರಾನ್ ಇತ್ತು, ಅದು ಒಂದಷ್ಟು ದೇಶಗಳನ್ನ ಹಾಳು ಮಾಡ್ತು. ಹಾಗೆ ಸೌದಿ ಅರೇಬಿಯಾಗಿಂತ ನಾವು ಯಾವುದರಲ್ಲಿ ಕಡಿಮೆ ಇದ್ದೀವಿ? ಅವರಷ್ಟೇ ತೈಲ ನಿಕ್ಷೇಪಗಳು ನಮ್ಮಲ್ಲೂ ಇವೆ. ಭೂಪ್ರದೇಶದಲ್ಲಿ ಸೌದಿಗಿಂತ ಸ್ವಲ್ಪ ಚಿಕ್ಕದಿರಬಹುದು ಇರಾನ್, ಆದರೆ ಹೆಚ್ಚು ಕಡಿಮೆ ಅವರಷ್ಟೇ ನಾವು ಇದ್ದೀವಿ. ಹೀಗಾಗಿ ಇಸ್ಲಾಂನ ಕಿರೀಟ ನಮಗಬೇಕು, ಸೌದಿಗಲ್ಲ ಅಂತ ಇರಾನ್ ಅಂದ್ಕೊಳ್ತು. ಸೇಮ್ 7ನೇ ಶತಮಾನದ ಶಿಯಾ ಸುನ್ನಿ ಸಂಘರ್ಷ. ಖಲೀಫಾ ಯಾರಾಗಬೇಕು ಅಂತ ಅವತ್ತು ಯುದ್ಧ ಮಾಡ್ಕೊಂಡ್ರು. ಇಸ್ಲಾಮಿಕ್ ದೇಶಗಳ ನಾಯಕತ್ವ ಯಾರ ಕೈಯಲ್ಲಿರಬೇಕು ಅನ್ನೋ ಸ್ಪರ್ಧೆಗೆ ಇಲ್ಲಿ ಸೌದಿ ಹಾಗೂ ಇರಾನ್ಗಳು ಬಿದ್ದು ಮಧ್ಯಪ್ರಾಚ್ಯದಲ್ಲಿ ವಿನಾಕಾರಣ ಸಂಘರ್ಷದ ವಾತಾವರಣ ಶುರುವಾಯಿತು. ಇಲ್ಲಿ ಸುನ್ನಿ ಶಿಯಾ ಜಗಳದ ನಡುವೆ ಯಹೂದಿಗಳು ಕೂಡ ಇದ್ರು ನೋಡಿ. ಅವರನ್ನ ಕಂಡ್ರೆ ಇಬ್ಬರಿಗೂ ಆಗೋದಿಲ್ಲ. ಆದರೆ ಸುನ್ನಿ ದೇಶಗಳು ಬುದ್ಧಿವಂತಿಕೆಯನ್ನು ತೋರಿದ್ವು, ಇರಾನ್ ಅಲ್ಲಿ ಕೂಡ ಯಾಮಾರ್ತು. ಇವತ್ತು ಇರಾನ್ನ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ಈ ಪರಿ ಮುರ್ಕೊಂಡು ಬೀಳ್ತಾ ಇವೆಯಲ್ಲ. ಈ ಘಟನೆ ಇಷ್ಟು ಬೇಗ ನಡೀತಿರೋದಕ್ಕೆ ಕಾರಣ ಹಮಾಸ್. 2023 ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡದೇ ಇದ್ದಿದ್ರೆ, ದಾಳಿ ಮಾಡಿದ ಹಮಾಸ್ನ ಬೆನ್ನಿಗೆ ಈ ಇರಾನ್ ನಿಂತುಕೊಳ್ಳದೇ ಇದ್ದಿದ್ರೆ, ಅವರಿಗೆ ಬೇಕಾದ ಆಯುಧ, ಹಣಕಾಸಿನ ನೆರವನ್ನ ಇರಾನ್ ಕೊಡದೇ ಇದ್ದಿದ್ರೆ, ಇಸ್ರೇಲ್ ಹಮಾಸ್ ಮೇಲೆ ದಾಳಿ ಮಾಡ್ತಾ ಇದ್ದಾಗ ಲೆಬನಾನ್ನಲ್ಲಿನ ಹೆಜ್ಬುಲ್ಲಾಗಳನ್ನ, ಯಮನ್ನಲ್ಲಿನ ಹೌತಿಗಳನ್ನ ಇರಾನ್ ಇಸ್ರೇಲ್ನ ವಿರುದ್ಧ ಎತ್ತಿ ಕಟ್ಟದೇ ಇದ್ದಿದ್ರೆ, ಹಮಾಸ್ನ ಉಗ್ರರಿಗೆ ಹೆಜ್ಬುಲ್ಲಾದ ಮೂಲಕ ತರಬೇತಿಯನ್ನ ಕೊಡಿಸದೇ ಇದ್ದಿದ್ರೆ, ಅದಕ್ಕಾಗಿ ಸಿರಿಯಾದ ಅಲ್ ಅಸದ್ ಸರ್ಕಾರವನ್ನ ಇವರು ಬಳಸ್ಕೊಳ್ಳದೇ ಇದ್ದಿದ್ರೆ ಇವತ್ತು ಈ ಯುದ್ಧ ಬಹುಶಃ ನಡೀತಲೇ ಇರಲಿಲ್ವೇನೋ.
ಹಮಾಸ್ಗೆ ಬೆಂತಟ್ಟಿ ಇಸ್ರೇಲ್ನ ಒಳಗೆ ಇರಾನ್ ನುಗ್ಸಿದ್ದು ಅವತ್ತಿಗೆ ಸೌದಿ ಹಾಗೂ ಇಸ್ರೇಲ್ ಒಂದಾಗೋದನ್ನ ತಡೆಯೋದಕ್ಕೆ. ಗೆಳೆಯರೆ, ಇಲ್ಲಿ ಭಾರತದಿಂದ ಯುರೋಪ್ ಅನ್ನ ಸಂಪರ್ಕಿಸೋದಕ್ಕೆ ಐಮ್ಯಾಕ್ ಅಂದ್ರೆ ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಯೋಜನೆಯೊಂದು ಶುರುವಾಯಿತು. ಅದು ಭಾರತದಿಂದ ಆರಂಭಗೊಂಡು UAE ಮೂಲಕ ಸೌದಿಯನ್ನು ತಲುಪಿ ಅಲ್ಲಿಂದ ಜೋರ್ಡಾನ್ ಮೂಲಕ ಇಸ್ರೇಲಿನ ಹೈಫಾ ಬಂದರಿಗೆ ಬಂದು ಅಲ್ಲಿಂದ ಮೆಡಿಟರೇನಿಯನ್ ಸಮುದ್ರದ ಮೂಲಕ ಯುರೋಪ್ ಅನ್ನು ತಲುಪೋ ವ್ಯಾಪಾರಿ ಹಾದಿ ಅದು. ಈ ಐಮ್ಯಾಕ್ ಶುರು ಆದ್ರೆ ಇರಾನ್ ಮೂಲಕ ರಷ್ಯಾ, ಹಿಂದೂ ಮಹಾಸಾಗರ ಮತ್ತು ಯುರೋಪ್ ಅನ್ನ ಸಂಪರ್ಕಿಸೋದಕ್ಕೆ ಸಿದ್ಧಪಡಿಸ್ತಾ ಇದ್ದ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮಹತ್ವವನ್ನ ಕಳ್ಕೊಳ್ಳುತ್ತೆ ಅನ್ನೋದು ಒಂದು ಆತಂಕ. ಹಾಗೆ ಇಸ್ರೇಲ್ ಹಾಗೂ ಸೌದಿ ಒಂದಾದ್ರೆ ಅಲ್ಲಿ ಅರಬರು ಇನ್ನಷ್ಟು ಬಲಿಷ್ಠರಾಗ್ತಾರೆ, ಯಹೂದಿಗಳಿಗೆ ಕೌಂಟರ್ ಇಲ್ಲದಂತಾಗುತ್ತೆ ಅನ್ನೋದು ಮತ್ತೊಂದು ಕಾರಣ. ಹೀಗಾಗಿ ಇರಾನ್ ನಲ್ಲಿ ಫೀಲ್ಡ್ಗಿಳಿತು, ಲೆಬನಾನ್ನ ಹೆಜ್ಬುಲ್ಲಾಗಳನ್ನ ಬಳಸಿಕೊಂಡು ಹಮಾಸ್ ಅನ್ನ ವಿಶ್ವಾಸಕ್ಕೆ ತಗೊಳ್ತು, ಅವರ ಮೂಲಕ ಇಸ್ರೇಲ್ ಮೇಲೆ ದಾಳಿ ಆಗೋ ಹಾಗೆ ನೋಡ್ಕೊಳ್ತು. ಇಲ್ಲಿ ಕೂಡ ಹಮಾಸ್ ಅನ್ನೋದು ಶಿಯಾ ಅಲ್ಲ, ಇರಾನ್ಗೆ ಸುನ್ನಿಗಳ ಮೇಲೆ ಅಂಥ ಪ್ರೀತಿನೂ ಇಲ್ಲ. ಇನ್ನು ಇಸ್ರೇಲ್ ವಿರುದ್ಧ ದ್ವೇಷ ಅಂತೂ ಇದ್ದೇ ಇತ್ತು, ಯಾಕೆಂದ್ರೆ ಅವರು ಇರಾನಿನ ನ್ಯೂಕ್ಲಿಯರ್ ಕನಸಿಗೆ ಅಡ್ಡ ನಿಂತಿದ್ರು. ಹೀಗಾಗಿ ಇರಾನ್ ಹಮಾಸ್ ಅನ್ನು ಬಳಸ್ಕೊಳ್ತು. ಅದರ ಪರಿಣಾಮ ಹಮಾಸ್ ಹೆಚ್ಚು ಕಡಿಮೆ ನಾಶ ಆಯಿತು. ಹಮಾಸ್ ಅಲ್ಲ, ಗಾಜಾನೇ ಉಡಿಸಾಯ್ತು. ಅಲ್ಲಿ 60,000ಕ್ಕೂ ಹೆಚ್ಚು ಜನ ಸಾವಿಗೀಡಾದ್ರು. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ತೀವ್ರ ನಷ್ಟಕ್ಕೀಡಾಯಿತು. ಸಿರಿಯಾದಲ್ಲಿ ಅಸದ್ನ ಸರ್ಕಾರನೇ ಬದಲಾಯಿತು. ಈಗ ಇರಾನ್ ಟಾರ್ಗೆಟ್ ಆಗ್ತಾ ಇದೆ. ಅದರ ಸರ್ವೋಚ್ಚ ನಾಯಕನನ್ನ ಇರಾನ್ ಕಳ್ಕೊಂಡಿದೆ. ಇನ್ನು ಅಮೆರಿಕ ಜೊತೆ ನಿಂತಿರೋ ದೇಶಗಳ ಪರಿಸ್ಥಿತಿ ಆದರೂ ಚೆನ್ನಾಗಿದೆಯಾ? ಪಾಪ UAE ತನ್ನ ಪಾಡಿಗೆ ತಾನು ವ್ಯಾಪಾರ ಮಾಡ್ಕೊಂಡು ಸುಖವಾಗಿತ್ತು. ಇವತ್ತು ದುಬೈ ಜಖಂಗೊಂಡಿದೆ, ಅಲ್ಲಿ ಪದೇ ಪದೇ ದಾಳಿಗಳಾಗ್ತಲೇ ಇವೆ. ಕತಾರ್ ಇಸ್ಲಾಮಿಕ್ ಸಾಫ್ಟ್ ಪವರ್ ತಾನು ಅಂತ ನಂಬಿತ್ತು. ಶಿಯಾ ಸುನ್ನಿ ಎಲ್ಲರನ್ನ ಕಾಂಪ್ರಮೈಸ್ ಮಾಡಿಸ್ಬಿಡ್ತೀನಿ ಅಂತ ಅಂದುಕೊಳ್ತಾ ಇತ್ತು. ಆದ್ರೆ ಅದಿವತ್ತು ತೀವ್ರ ದಾಳಿಗೀಡಾಗಿದೆ. ಬಹರೈನ್, ಕುವೈತುಗಳು ಕೂಡ ದಾಳಿಗೊಳಗಾಗಿವೆ. ಓಮನ್ ಇರಾನ್ ಜೊತೆ ಅಮೆರಿಕಾಗೆ ಸಂಧಾನ ಮಾಡಿಸೋದಿಕ್ ಹೋಗಿತ್ತು, ಆದ್ರೆ ಇರಾನ್ ಅವರನ್ನು ಕೂಡ ಬಿಟ್ಟಿಲ್ಲ. ಸೌದಿಯ ಮೇಲೆ ಕೂಡ ದಾಳಿಗಳಾಗಿವೆ. ಅವರ ತೈಲದ ಆದಾಯಕ್ಕೆ ಪೆಟ್ಟು ಬಿದ್ದಿದೆ. ತೈಲ ಸಂಗ್ರಹಾಗಾರಗಳು, ರಿಫೈನರಿಗಳು ನಾಶ ಆಗಿವೆ. ಅವೆಲ್ಲ ಸರಿ ಹೋಗೋದಿಕ್ಕೆ ಇನ್ನೊಂದು 2-3 ವರ್ಷ ಬೇಕಾಗಬಹುದು. ಈ ಯುದ್ಧ ಅರಬ್ ದೇಶಗಳಿಗೆ ದೊಡ್ಡ ನಷ್ಟವನ್ನು ತಂದೊಡ್ಡಿದೆ. ಇನ್ನು ಇಸ್ರೇಲ್ ವಿಪರೀತವಾಗಿ ಗಾಯಗೊಂಡಿದೆ. ಅವರು ಬಾಯ್ಬಿಟ್ಟು ಹೇಳ್ಕೊಳ್ತಾ ಇಲ್ಲ ಅಷ್ಟೇ, ಆದರೆ ಇರಾನ್ ಎಷ್ಟು ಗಾಯಗೊಂಡಿದೆಯೋ ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದಲ್ಲಿ ಇಸ್ರೇಲ್ಗೂ ಗಾಯಗಳಾಗಿವೆ. ಹೈಫಾ ಮೇಲೆ ದಾಳಿಗಳಾಗಿವೆ. ಟೆಲ್ ಅವೀವ್ನ ಜನವಸತಿಗಳ ಮೇಲೆ ದಾಳಿಗಳಾಗಿವೆ. ಬರೀ ಇರಾನ್ ಮಾತ್ರ ಅಲ್ಲ, ಅವರು ಹೆಜ್ಬುಲ್ಲಾ ಜೊತೆ ಕೂಡ ಕಾದಾಡ್ತಾ ಇದ್ದಾರೆ. ಆದರೆ ಕಳೆದ 2.5 ವರ್ಷಗಳಿಂದ ಇಸ್ರೇಲ್ ನಿರಂತರ ಸಂಘರ್ಷದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಅವರಿಗಿದು ಸಂಘರ್ಷದ ಮುಂದುವರಿದ ಭಾಗವಾಗಿ ಮಾತ್ರ ಕಾಣ್ತಾ ಇದೆ. ಇರಾನ್ ಸಂಪೂರ್ಣವಾಗಿ ನಾಶ ಆದರೆ ಇಡೀ ಮಧ್ಯಪ್ರಾಚ್ಯ ಶಾಂತವಾಗುತ್ತೆ ಅನ್ನೋ ಕನಸಿಟ್ಟುಕೊಂಡು ಅವರು ಔಡುಗೆಚ್ಕೊಳ್ತಾ ಇದ್ದಾರೆ. ಇನ್ನು ಅಮೆರಿಕ ಯುದ್ಧವನ್ನ ತನ್ನ ಅಂಗಳಕ್ಕೆ ತಗೊಂಡು ಹೋಗಿಲ್ಲ, ಅಲ್ಲಿಂದ ತುಂಬಾ ದೂರ ಬಂದು ತಾನು ಕಾದಾಡ್ತಾ ಇದೆ. ಆದ್ರೆ ಆರ್ಥಿಕವಾಗಿ ಅಮೆರಿಕಾಗೆ ಕೂಡ ತುಂಬಾ ದೊಡ್ಡ ನಷ್ಟನೇ ಉಂಟಾಗ್ತಾ ಇದೆ. ಇದುವರೆಗೆ ಸುಮಾರು $11 ಬಿಲಿಯನ್ ಮೌಲ್ಯದ ಆಯುಧಗಳನ್ನ ಅಮೆರಿಕ ಇಲ್ಲಿ ಕಳ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾಳೆ ಈ ಯುದ್ಧ ಮುಗಿದ್ರೆ ಇರಾನ್ನ ತೈಲದ ಮೇಲೆ ಹಿಡಿತ ಸಿಕ್ಕರೆ ಅಮೆರಿಕ ತಾನು ಕಳ್ಕೊಂಡ ಹಣವನ್ನ ವಾಪಸ್ ತಗೋಬಹುದು. ಆದ್ರೆ ಇರಾನ್ನ ಪರಿಸ್ಥಿತಿ ಮಾತ್ರ ತುಂಬಾ ಚಿಂತಾಜನಕವಾಗಿ ಕಾಣ್ತಾ ಇದೆ. ಗೆಳೆಯರೆ, ಇರಾನ್ ಯಾವ ಮಟ್ಟಕ್ಕೆ ಗಾಯಗೊಂಡಿದೆ ಅಂದ್ರೆ ಅದು ಯುದ್ಧ ನಿಂತರೂ ಕೂಡ ಚೇತರಿಸ್ಕೊಳ್ಳೋದಕ್ಕೆ ತುಂಬಾ ದಿನಗಳು ಬೇಕಾಗತ್ವೆ. ಅಲ್ಲಿನ ಖಜಾನೆ ಈಗಾಗಲೇ ಕಷ್ಟದಲ್ಲಿದೆ. ರೆಜಿಮ್ ಬದಲಾದ್ರೇನೋ ಸರಿ, ಹಾಗಾಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವರ ಮೇಲಿನ ನಿರ್ಬಂಧಗಳು ಹಾಗೆ ಮುಂದುವರಿಯತ್ವೆ, ಮತ್ತಷ್ಟು ಹೆಚ್ಚಾಗತ್ವೆ. ಇನ್ನು ಇಷ್ಟು ದಿನ ಅರಬ್ ದೇಶಗಳು ಒಂದಷ್ಟು ಸೌಜನ್ಯಕ್ಕಾದ್ರೂ ಇರಾನಿಗೆ ಆಗಾಗ ಸಹಾಯ ಮಾಡ್ತಾ ಇದ್ವು. UAE ಅಂತ ದೇಶಗಳು ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ವು. ಇರಾನಿನ ಸಾಕಷ್ಟು ಹಣ UAEಲಿ ಇನ್ವೆಸ್ಟ್ ಕೂಡ ಆಗಿತ್ತು. ಈಗ ಅಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಇನ್ನು ಇರಾಕ್ ಶಿಯಾ ಬಾಹುಳ್ಯವನ್ನು ಗಮನದಲ್ಲಿಟ್ಟುಕೊಂಡು ಇರಾನ್ ಜೊತೆ ಸಂಬಂಧಗಳನ್ನು ಸುಧಾರಿಸಿಕೊಂಡಿತ್ತು. ಅಲ್ಲಿ ಐಸಿಸ್ ಅನ್ನೋದು ಇರಾನ್ ಹಾಗೂ ಇರಾಕ್ ಎರಡಕ್ಕೂ ಸಮಾನ ಶತ್ರುವಾಗಿ ಕಾಣ್ತಾ ಇತ್ತು. ಅದರಲ್ಲೂ ಶಿಯಾಗಳನ್ನು ವಿಪರೀತ ಪ್ರಮಾಣದಲ್ಲಿ ದ್ವೇಷ ಮಾಡೋ ಐಸಿಸ್ ಇರಾನ್ನಲ್ಲಿ ಕೂಡ ಒಂದಷ್ಟು ದಾಳಿಗಳನ್ನು ಆಗಾಗ ಮಾಡ್ತಾ ಇತ್ತು. ಅದನ್ನು ದಮನ ಮಾಡೋದರಲ್ಲಿ ಕೂಡ ಇರಾಕ್ ಹಾಗೂ ಇರಾನ್ ನಡುವೆ ಒಂದು ಸಹಭಾಗಿತ್ವ ಇತ್ತು. ಆದರೆ ಈಗ ಇರಾಕ್ ಮೇಲೆ ಕೂಡ ಇರಾನ್ ದಾಳಿ ಮಾಡಿದೆ. ಟರ್ಕಿಯ ಮೇಲೂ 2 ಮಿಸೈಲ್ಗಳನ್ನು ಹಾರಿಸಲಾಗಿದೆ. ಬಹ್ರೈನ್, ಕುವೈತ್, ಕತಾರ್ ಬಿಡಿ, ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಇರಾನ್ ಮೇಲಿನ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸಬೇಕು, ಒಗ್ಗಟ್ಟಿನ ದಾಳಿಗಳಾಗಬೇಕು ಅಂತ ಹೇಳ್ತಾ ಇರೋದು ಕತಾರಿನ ರಾಜ. ಅಂದ್ರೆ ಇರಾನ್ ಕತಾರ್ ಸಂಬಂಧಗಳು ಎಲ್ಲಿಗೆ ಬಂದು ತಲುಪಿವೆ ನೋಡಿ. ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇರಾನ್ ಈಗ ಅರಬ್ ದೇಶಗಳ ಮೇಲೆ ಮಾಡ್ತಾ ಇರೋ ದಾಳಿಯನ್ನ ತಕ್ಷಣ ನಿಲ್ಲಿಸಬೇಕು ಅನ್ನೋ ನಿರ್ಣಯವನ್ನ 15 ದೇಶಗಳ ಪೈಕಿ 13 ದೇಶಗಳು ಅಂಗೀಕರಿಸಿವೆ. ಇಲ್ಲಿ ರಷ್ಯಾ ಮತ್ತು ಚೈನಾ ಈ ನಿರ್ಣಯ ಮಂಡನೆಯ ಸಂದರ್ಭದಲ್ಲಿ ಗೈರು ಹಾಜರಾಗುವ ಮೂಲಕ ಇರಾನನ್ನು ಬೆಂಬಲಿಸಬೇಕಾದ ಪರಿಸ್ಥಿತಿಯಿಂದ ತಪ್ಪಿಸ್ಕೊಂಡಿವೆ. ಗೆಳೆಯರೆ,
ಇಲ್ಲಿ ರಷ್ಯಾ ಮತ್ತು ಚೈನಾಗಳು ಇರಾನ್ ಜೊತೆ ಸಂಬಂಧಗಳನ್ನು ಇಟ್ಟುಕೊಂಡಿವೆ ಅನ್ನೋದು ನಿಜ. ರಷ್ಯಾ ಇರಾನಿಗೆ ಆಯುಧಗಳನ್ನು ಕೊಟ್ಟಿದೆ. ರಷ್ಯಾಗೆ ಕೂಡ ಇರಾನ್ ಒಂದಷ್ಟು ಡ್ರೋನುಗಳನ್ನು ಕೊಟ್ಟಿದೆ. ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳಾಗಿವೆ. ಹಾಗೆ ಚೈನಾ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಅನ್ನು ಇರಾನ್ಗೆ ಕೊಡ್ತಾ ಇದೆ. ಆದರೆ ನೇರವಾಗಿ ಇರಾನ್ ಪರ ನಿಲ್ಲೋದಕ್ಕೆ ಆ ಎರಡೂ ದೇಶಗಳಿಗೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಇರಾನ್ ಅನ್ನ ಈ ಸಂದರ್ಭದಲ್ಲಿ ಬೆಂಬಲಿಸಿದ್ರೆ ಅರಬ್ ದೇಶಗಳ ವಿರೋಧವನ್ನು ಕಟ್ಕೋಬೇಕಾಗತ್ತೆ. ಹಾಗೇನಾದ್ರೂ ಆದ್ರೆ ವ್ಯಾಪಾರ ಲಾಭಗಳನ್ನು ಇವರು ಕಳ್ಕೋತಾರೆ. ಇನ್ನು ಇರಾನ್ ಮತ್ತು ಅರಬ್ ದೇಶಗಳು ಪರಸ್ಪರರ ಮೇಲೆ ದಾಳಿ ಮಾಡ್ಕೊಳ್ಳೋದಿದೆಯಲ್ಲ, ಅದರ ಲಾಭ ಮುಂದಿನ ದಿನಗಳಲ್ಲಿ ಚೈನಾಗೆ ಆಗುತ್ತೆ. ಅದು ಹೇಗೆ ಅನ್ನೋದನ್ನ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ. ಇಲ್ಲಿ ಜಗತ್ತು ಸಂಪೂರ್ಣವಾಗಿ ಲಾಭ ನಷ್ಟಗಳ ಮೇಲೆ ಸಂಬಂಧವನ್ನ ಅಳೆದು ತೂಗಿ ಮಾಡುತ್ತೆ ಹೊರತು ಬೇರೆನ್ಯಾವುದೂ ಅಲ್ಲಿ ಮಾನದಂಡ ಆಗೋದಿಲ್ಲ. ಇನ್ನು ಭಾರತ ನೋಡಿ, ಇಸ್ರೇಲ್ ಜೊತೆಗೂ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದೆ. ಇರಾನ್ ಜೊತೆ ಭಾರತಕ್ಕೆ ದ್ವೇಷ ಏನಿಲ್ಲ. ಆದರೆ ಲಾಭ ಅರಬ್ ದೇಶಗಳ ಜೊತೆಗಿನ ಸ್ನೇಹದಲ್ಲಿ, ಇಸ್ರೇಲ್ ಜೊತೆಗಿನ ಸ್ನೇಹದಲ್ಲೂ ಇದೆ. ಹೀಗಾಗಿ ಭಾರತ ಬಹರೈನ್ ಮಂಡಿಸಿದ ನಿರ್ಣಯವನ್ನ 135 ದೇಶಗಳ ಜೊತೆಗೆ ತಾನು ಕೂಡ ಬೆಂಬಲಿಸಿದೆ. ಆ ನಿರ್ಣಯವನ್ನ ಪ್ರಾಯೋಜಿಸುವುದರಲ್ಲಿ ಬಹರೈನ್ ಜೊತೆ ಸಹ ಪ್ರಾಯೋಜಕತ್ವವನ್ನು ಕೂಡ ಭಾರತ ವಹಿಸಿದೆ. ಇರಾನ್ ಈ ದಾಳಿಗಳನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಭಾರತ ಒತ್ತಾಯ ಮಾಡಿದೆ. ಈ ಮೂಲಕ ನಾವು ಶಾಂತಿ ದೂತರು ಅನ್ನೋದನ್ನ ಮತ್ತೆ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಭಾರತ ಮಾಡಿದೆ. ಇದನ್ನು ನೋಡ್ತಾ ಇದ್ರೆ ಇರಾನ್ ಅನ್ನೋ ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನ ಚೈನಾ, ರಷ್ಯಾಗಳು ಕೂಡ ಬಹಿರಂಗವಾಗಿ ಬೆಂಬಲಿಸ್ತಾ ಇಲ್ಲ. ನಿಜವಾದ ಮಿತ್ರರು ಯಾರೂ ಅವರಿಗೆ ಕಾಣ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಇದೇನೋ ಇಸ್ರೇಲ್ ಮತ್ತು ಅಮೆರಿಕಾಗಳ ಗೆಲುವು ಅಂತ ಕೂಡ ಅಲ್ಲ. ಆದರೆ ಇರಾನ್ನ ಇಸ್ಲಾಮಿಕ್ ಆಡಳಿತ ಇದೆಯಲ್ಲ, ಅದರ ಸೋಲು ಅಷ್ಟೇ ಇದು. ಮತಾಂಧತೆಯ ಹುಚ್ಚನ್ನ ಹಚ್ಚಿಕೊಂಡು ತನ್ನದೇ ದೇಶದ ಜನರ ವಿಶ್ವಾಸವನ್ನ ಇಸ್ಲಾಮಿಕ್ ರೆಜಿಮ್ ಗಳಿಸ್ಕೊಳ್ಳಿಲ್ಲ. ಅಕ್ಕಪಕ್ಕದ ದೇಶಗಳಿಗೆ ಶಾಡೋಗಳನ್ನು ಕಳುಹಿಸಿ ಅವರ ಆಡಳಿತಗಳನ್ನು ಅಲುಗಾಡಿಸೋ ಪ್ರಯತ್ನ ಮಾಡ್ತು. ಅಕ್ಕಪಕ್ಕದಲ್ಲಿ ಅವರಿಗೆ ಗೆಳೆಯರು ಹುಟ್ಟಲಿಲ್ಲ. ಚೈನಾನ ಹೆಚ್ಚು ನಂಬಿತು. ಅವರು ಯಾರಿಗೂ ಗೆಳೆಯರೇ ಅಲ್ಲ ಅನ್ನೋದನ್ನ ಇರಾನ್ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಇರಾನ್ ಒಂದು ದೊಡ್ಡ ತಿರುವಿನಲ್ಲಿ ನಿಂತಿದೆ. ಅಲ್ಲಿನ ಅಧಿಕಾರಕ್ಕಾಗಿ ಕೂಡ ಒಳಗೊಳಗೆ ಒಂದು ಸಂಘರ್ಷ ಶುರುವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನಾದರೂ ಆ ದೇಶ ಪ್ರಗತಿಪರರ ಕೈಗೆ, ಸುಧಾರಣಾವಾದಿಗಳ ಕೈಗೆ ಬರಲಿ. ಮತ ಅನ್ನೋದು ಮನೆಗಳ ಒಳಗೆ, ಮನಸ್ಸಿನ ಒಳಗಿದ್ರೆ ಸಾಕು, ಅದು ಆಡಳಿತದವರೆಗೆ ಬರಬಾರದು. ಇದಕ್ಕೆ ಇರಾನ್ ಒಂದು ಉತ್ತಮ ಉದಾಹರಣೆಯಾಗಿ ಕಾಣ್ತಾ ಇದೆ. ಇದು ಗೆಳೆಯರೆ ಇರಾನ್ ಸಂಘರ್ಷದ ಹಿಂದಿನ ಕಾರಣಗಳು ಮತ್ತು ಅವರ ಸದ್ಯದ ಪರಿಸ್ಥಿತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.